ಬೆಂಗಳೂರಲ್ಲಿ ಲೊಕೇಟ್ ಆಗಿರುವಂಥ RR ರಿಟ್ರೀಟ್ ಅನ್ನೋ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ರೆಸಾರ್ಟ್ ಯಾವ ಥರ ಇದೆ, ಎಷ್ಟಾಗುತ್ತೆ, ಅಲ್ಲಿ ಏನೇನು ಅವೈಲೇಬಲ್ ಇದೆ ಪ್ರತಿಯೊಂದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಒಂಥರ ಡೇ ಔಟಿಂಗ್ ಅಂತಲೇ ಹೇಳ್ಬೋದು. ನಾನು ಇವತ್ತು ಮನೆಯಿಂದ ಹೊರಟಾಗ 9 o'clock ಆಗಿತ್ತು. ಹಾಗೆ ಒಂದಿಗೆ ಹೋಗ್ತಾ ಜನತಾ ಬಜಾರಿನ ಹೊಸಕೆರೆಹಳ್ಳಿ ಹತ್ರ ತಾಜಾ ತಿಂಡಿ ಅಂತ ಹೇಳಿ ಹೋಟೆಲ್ ಇದೆ. ತುಂಬಾ ಚೆನ್ನಾಗಿದೆ, ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು. ಬೇರೆಯವರು ಬರ್ತಾರೆ ಪ್ರೈಸಸ್ ಎಲ್ಲ ನೋಡಿ ಅವ್ರಿಗೆ ಇಷ್ಟ ಆದರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲೆಲ್ಲ ಖಾರ ಬಾತು ಕೇಸರಿ ಬಾತ್ ಸಿಗುತ್ತೆ, ಅಲ್ಲಿ ಕಾಫಿ ಸಿಗುತ್ತೆ. ಆ್ಯಂಡ್ ಮಸಾಲೆ ದೋಸೆ ತುಂಬಾ ಫೇಮಸ್ ಇರೋದ್ರಿಂದ ಇಲ್ಲಿ ಕ್ಯೂ ನಿಂತ್ಕೊಬೇಕು. ಅಲ್ಲಿ ಟಿಕೆಟ್ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಮಸಾಲೆ ದೋಸೆಗೆಲ್ಲ ಟೋಕನ್ ತೊಗೊಂಡು ಹೋಗಲೇಬೇಕು. ಸೊ ಮಸಾಲೆ ದೋಸೆಗೆ ಹೋಗುವಾಗ ತುಂಬಾ ಕ್ಯೂ ಇರುತ್ತೆ. ಬಿಕಾಸ್ ಅಂದರೆ ಮಸಾಲೆ ದೋಸೆಗೆ ತುಂಬ ಜನ ರಶ್ ಜಾಸ್ತಿ ಇರೋದ್ರಿಂದ ಕ್ಯೂ ನಿಂತ್ಕೊಂಡು ತೊಗೊಂಡು ಹೋಗ್ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಯಾವುದೇ ಥರದ ಪಾರ್ಸಲ್ ಎಲ್ಲ ನಡೆಯಲ್ಲ. ನೀವು ಪಾರ್ಸಲ್ ಬೇಕೇ ಬೇಕು ಅಂದರೆ ನೀವೇ ಪಾರ್ಸಲ್ ತೊಗೊಂಡು ಬರಬೇಕು. ಹಾಗೆ ನಾನು ನಿಂತ್ಕೊಂಡಿದ್ದಲ್ಲ, ಸೊ ಹಾಗೆ ಅದೇ ಕ್ಯಾಬಲ್ಲಿ ಆಲ್ಮೋಸ್ಟ್ ನಾನು ನಿಂತಿದ್ದು ಮೋರ್ ದೆನ್ 10 to 15 minutes ಆಗೋಯಿತು. ಫೈನಲಿ ನನ್ನ ಕ್ವಾರ್ಟರ್ ಬಂತು. ಸೊ ನನಗೆ ದೋಸೆ ಸಿಕ್ತು, ತೊಗೊಂಡು ನನಗೆ ಬೈಟ್ ತಿಂತಾಯಿದ್ರೆ ವಾವ್ ಅನಿಸುತ್ತೆ. ಆ್ಯಕ್ಚುಲಿ ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ ದೋಸೆ ತುಂಬಾ ತುಪ್ಪ ಹಾಕ್ಬಿಟ್ಟು ತಿನ್ನೋಕ್ಕೆ ಆಗಲ್ಲ, ಆ ಥರ ಮಾಡ್ತಾರೆ. ಬಟ್ ಇಲ್ಲಿ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಮಸ್ಟ್ ಟ್ರೈ, ನೀವು ಒಂದು ಸತಿ ಬಂದು ಚೆಕ್ ಮಾಡಲೇಬೇಕು, ತಿನ್ನಲೇಬೇಕು. ಆ್ಯಂಡ್ ಕಾಸ್ಟು ಸಹ ಅಷ್ಟೇ, ಒಂದು ದೋಸೆಗೆ ಜಸ್ಟ್ 40 rupees ಅಷ್ಟೇ, ತುಂಬಾ ವರ್ತಿದೆ. ಆ್ಯಂಡ್ ಹಾಗೆ ನಾವು ಆಚೆ ಬಂದು ಒಂದು ಕಾಫಿ ತೊಗೊಂಡ್ವಿ, ಸ್ಟ್ರಾಂಗಾಗಿ ಒಂದು ಕಾಫಿ ಕುಟ್ಕೊಂಡು ಬಂದ್ವಿ. ಉತ್ತರದಲ್ಲಿ ನೆಲಮಂಗಲದಲ್ಲಿ ಲೊಕೇಟ್ ಆಗಿರೋವಂಥ RR ರಿಟ್ರೀಟ್ ರೆಸಾರ್ಟ್ಗೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಗೆ ಹೋಗ್ತಾ ಬೆಂಗಳೂರಲ್ಲಿರುವಂಥ ನೆಲಮಂಗಲ ಕಡೆ ಹೋಗ್ತಾ ಇದೊಂದು ದೊಡ್ಡ ಆಂಜನೇಯ ಟೆಂಪಲ್ ಇದೆ. ಯಾರಾದರೂ ಬೆಂಗಳೂರಿಗೆ ಫಸ್ಟ್ ಟೈಮ್ ಅಂದರೆ ಈ ಟೆಂಪಲ್ನ ವಿಸಿಟ್ ಮಾಡ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ವೆದರ್ ಅಂತೂ ಯಾವುದೇ ಥರ ಬಿಸಿಲಿಲ್ಲದೆ ಆರಾಮಾಗಿತ್ತು. ಸಕ್ಕತ್ತ ಮಾಡ್ತಾರಲ್ಲ, ಲಿಟ್ರಲ್ ಫಸ್ಟ್ ಅಂತ ಏನ್ ಹಿಂಗ್ ಮಾಡ್ತಾರೆ ಬಟ್ ಹೋಗ್ತಾ ಹೋಗ್ತಾ ಏನೋ ಅಂತಾರೆ ಚೆನ್ನಾಗಿದೆ ಅನ್ಸಕ್ ಶುರು ಆಯ್ತು. ಇನ್ನು 5 minutes ಅಲ್ಲಿ ನಾವು ರೆಸಾರ್ಟ್ ದೇವ್ರ ಕೈ ಮುಗಿಯೋದಕ್ಕೆ ಇಲ್ಲೋಡಿ ಆ ತರ ಆಟ ನೀವ್ ಆಡಿದ್ದೀರಾ? ಹೈ ಆಗಲ್ವಾ? ಅಲ್ಲ ಇವ್ರು ನಾರ್ಮಲ್ ಆಗಿ ಕುಡಿದೇ ಇದ್ದಾಗ ಈ ತರ ಆಡ್ತಾರಲ್ಲ. ಎಷ್ಟು ದೊಡ್ಡ ಪಾರ್ಕಿಂಗ್ ಇದೆ ರೆಸಾರ್ಟಲ್ಲಿ. ಸೊ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಎಂಟ್ರೆನ್ಸ್ ಇದು ಫಸ್ಟು. ಆ ಮರ ಯಾವುದು ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಇಲ್ಲಿ ಬ್ಯಾಂಡ್ ಹಾಕ್ಸ್ಕೊಬೇಕು. ಸೊ ಇಲ್ಲಿ ಫಸ್ಟ್ ಎಂಟರ್ ಆಗಿದ ತಕ್ಷಣ ರಿಸೆಪ್ಷನ್ ಅದೇ, ಬಂದು ನೀವು ಬ್ಯಾಂಡ್ ಹಾಕ್ಸ್ಕೊಂಡ್ರೆ ಅಷ್ಟೇ ಒಳಗಡೆ ಎಂಟರ್ ಮಾಡೋಕ್ಕೆ. ನಾನು ಅದೆಲ್ಲ ಹೇಳ್ತಿಲ್ಲ, ಅದೆಲ್ಲ ಅವ್ರಿಗೂ ಗೊತ್ತಿರುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಇಂಟೆಲಿಜೆಂಟ್ ಇರೋರೆ, ನನ್ನ ಫಾಲೋ ಮಾಡ್ತಿದ್ದಾರೆ ಅಂದರೆ ಪಕ್ಕ. ಈ ಥರ ಬ್ಯಾಂಡ್ ಹಾಕ್ತಾರೆ. ಸೊ ಬ್ಯಾಂಡಲ್ಲಿ ಒಂದಷ್ಟು ಕೂಪನ್ ಕೋಡ್ಸ್ ಇದೆ. ಸೊ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಇರುತ್ತಲ್ಲ, ಆ ಗೇಮ್ಸ್ ಎಲ್ಲ ಆಡೋಕ್ಕೆ ಈ ಕೂಪನ್ ಕೋಡ್ಸ್ನ ತೋರಿಸಿದ್ರೆ ಅಷ್ಟೇ ಗೇಮ್ಸ್ ಆಡೋಕ್ಕೆ ಬಿಡೋದು. ಆ್ಯಂಡ್ ಎವ್ರಿ ಗೇಮ್ ಆದಮೇಲೆ ಇಲ್ಲಿ ಸ್ಕ್ರ್ಯಾಚ್ ಮಾಡ್ತಾರೆ, ನಂಬರ್ಸ್ ಏನಿದೆಯೋ ಅದನ್ನೆಲ್ಲ ಸ್ಕ್ರ್ಯಾಚ್ ಮಾಡ್ತಾರೆ. ಆ್ಯಂಡ್ ಇದು ನಮ್ಮದು ಪ್ಯಾಕೇಜೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಗೇಮ್ಸು, ಫುಡ್ಡು, ಎವ್ರಿಥಿಂಗ್. ಸೊ ಅದಕ್ಕೋಸ್ಕರ ಈ ಬ್ಯಾಂಡ್ ಇಲ್ಲದೆ ಒಳಗಡೆ ಎಂಟ್ರಿ ಮಾಡೋದೇ ಇಲ್ಲ. ಬೇಕು ಅಂದರೆ ಬೇರೆಯವ್ರು ಆಟ ಆಡಲಿಲ್ಲ ಅಂದರೆ ಅವ್ರದ್ದು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು, ಅದೊಂದು ಬೆನಿಫಿಟ್. ಚೇಪೆಕಾಯಿ ಅದು ಚಿಕ್ಕ ಮಕ್ಳು ಆಟ ಆಡೋಕ್ಕೆ ಫಸ್ಟ್ ಎಂಟ್ರ್ ಆಗಿದ ತಕ್ಷಣ ಚಿಕ್ಕ ಮಕ್ಳು ಆಟ ಆಡೋದು. ಇಲ್ಲೊಂದು ಇದಿತ್ತಲ್ವಾ, ಅದು ಹೋಯ್ತು. ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಏನಾದರೂ ಇದ್ರೆ ಅಲ್ಲಿ ಮಾಡಿಸ್ತಾರೆ. ಸ್ಟಾರ್ಟಿಂಗೇ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇವಾಗ ಬೆಳಿಗ್ಗೆ ಅಲ್ವಾ, ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟು 10:30 ಏನೋ ಆಗಿದೆ. ಪೂಲ್ ಅಂತೂ ಫುಲ್ ಖಾಲಿ ಇದೆ. ಫುಲ್ ಖಾಲಿ ಇದೆ. ಇಷ್ಟೊತ್ತಲ್ಲಿ ಬಂದ್ಬಿಟ್ಟು ಆರಾಮಾಗಿ ಪೂಲಲ್ಲಿ ಬೇಕಾದ್ರೆ ಆಟ ಆಡ್ಬೋದು. ಆಮೇಲೆ ಆದಮೇಲೆ ಫುಲ್ ಜನ ತುಂಬ್ಕೊಂಡು ಬಿಡ್ತಾರೆ. ಆ್ಯಂಡ್ ಇಲ್ಲಿ ಚೇಂಜಿಂಗ್ ರೂಮ್ಸ್ ಎಲ್ಲನೂ ಇದೆ, ಎಲ್ಲ ಅವೈಲೇಬಲ್. ಆ ಕಡೆ ಪ್ರೈವೇಟ್ ಪೂಲ್ ಇದೆ,
ಇದೆಲ್ಲ ಬಂದ್ಬಿಟ್ಟು ರೂಮ್ಸ್ ಬುಕ್ ಮಾಡಿದರೆ ಯಾರಾದರೂ ಸ್ಟೇಸ್ಗೆಲ್ಲ ಇಲ್ಲಿ ಆ ಕಡೆ ಅವರಿಗೆ ಪ್ರೈವೇಟ್ ಪೂಲ್ ಇದೆ. ಇದು ಬಂದುಬಿಟ್ಟು ಪಬ್ಲಿಕ್ ಪೂಲ್, ಅಂದರೆ ಎಲ್ಲರೂ ಆಡ್ಬೋದು ರೆಸಾರ್ಟಿಗೆ ಬಂದಿರೋರು. ಆ್ಯಂಡ್ ಅಲ್ಲಿ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ನಡೀತಿದೆ. ಇಲ್ಲೆಲ್ಲ ಫೋಟೋಸ್ ತೊಗೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಇದು ಅಷ್ಟೇ ಬಫೆ ಸಿಸ್ಟಮ್ದು, ಡಿನ್ನರು ಲಂಚು ಎಲ್ಲ ಇಲ್ಲಿ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ. ಸೊ ಇದು ಬಂದುಬಿಟ್ಟು ಲೈವ್ ಕೌಂಟರ್ಸ್ ಅಂತ ನಡೆಯುತ್ತೆ. ಒಂದು 12 o'clock ಮೇಲೆ ಶುರುವಾಗುತ್ತೆ. ಸೊ ವೆಜ್ಜು ನಾನ್ ವೆಜ್ ಎಲ್ಲ ಅವೈಲೇಬಲ್ ಇರುತ್ತೆ. ಇಲ್ಲಿ ಪಿಜ್ಜಾ, ನೂಡಲ್ಸು, ಚಿಕನ್ನು, ಕಬಾಬ್ಸು, ಟಿಕ್ಕಾಸ್ ಎಲ್ಲ ಸಿಗುತ್ತೆ ಲೈವ್ ಕೌಂಟ್ರಲ್ಲಿ. ಆಮೇಲೆ ಬೇಕಾದರೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ಬಂದುಬಿಟ್ಟು ಡಿನ್ನರ್ ಆ್ಯಂಡ್ ಲಂಚ್ ಸಿಗುತ್ತೆ. ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ, ಡ್ರೆಸ್ ಚೇಂಜಿಂಗ್ ರೂಮ್ಸ್ ಎಲ್ಲನೂ ಇದೆ. ಸೊ ಇಲ್ಲಿ ಬಂದುಬಿಟ್ಟು ರೆಸ್ಟೋರೆಂಟ್, ಫುಡ್ಡೆಲ್ಲ ಇಲ್ಲಿ ಸಿಗುತ್ತೆ. ಆ್ಯಂಡ್ ಅನ್ಲಿಮಿಟೆಡ್ ಫುಡ್ಡು, ಇದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇದು ಬಿಟ್ಟು ಇಲ್ಲಿ ಬೇರೆ ಏನೇನು ಗೇಮ್ಸ್ ಇದೆ ಪ್ರತಿಯೊಂದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಹೊಟ್ನಲ್ಲಿ ಗೇಮ್ಸ್ ಎಲ್ಲ ಇದೆ. ಇದು ಆ್ಯಕ್ಚುಲಿ ವಾಲಿಬಾಲ್, ಅಲ್ಲಿ ಜಿಪ್ ಲೈನ್, ಒಂದಷ್ಟು ಆ್ಯಕ್ಟಿವಿಟೀಸ್ಗೆ ಪೇ ಮಾಡಬೇಕು. ATV ರೈಡ್ಸ್ಗೆಲ್ಲ ಪೇ ಮಾಡಬೇಕು. ಸೊ ಅಲ್ಲಿ ಪೇ ಮಾಡ್ಬೋದು. ಲೆಟ್ಸ್ ಗೋ, ಜಿಪ್ ಲೈನ್ ಆದರೂ ಟ್ರೈ ಮಾಡೋಣ. ನಾನು ಜಿಪ್ ಲೈನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ATV ಹೋಗೋರು ನೋಡಿ, ಇದೇ ಆ್ಯಕ್ಚುಲಿ ರೂಟ್ ಅದಕ್ಕೆಲ್ಲನೂ. ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಎಲ್ಲ ಗೇಮ್ಸ್ ಹತ್ತತ್ರನೇ. ಜಾಯಿಂಟ್ ಸ್ವಿಂಗು ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಸಖತ್ತಾಗಿರುತ್ತೆ. ಹೊಟ್ಟೆ ಎಲ್ಲ ಆಚೆ ಬಂದಂಗೆ ಆಗಿಬಿಡುತ್ತೆ. ನೋಡಿ ಪ್ಲೇ ಪೂಲ್ ಎಲ್ಲ ಇದೆ. ಬನ್ನಿ ನೀವು ಬನ್ನಿ. ಚೆನ್ನಾಗಿರುತ್ತೆ ಬನ್ನಿ, ನಿಜ ಚೆನ್ನಾಗಿ. ಅದನ್ನು ಆಡೋಣ, ಅದು ಆಡ್ತೀನಿ ಬನ್ನಿ. ಕೂಪನ್ ಜಾಸ್ತಿ ಇದೆ, ಖಾಲಿ ಆದರೆ ನಾನು ಕೊಡಿಸ್ತೀನಿ ಬನ್ನಿ. ತಲೆ ಯಾಕೆ ಕೆಡ್ಸ್ಕೊತೀರಾ? ಅವ್ರದ್ದೆಲ್ಲ ನಂಗೆ ಕೊಡ್ತಾರೆ ಕೂಪನ್, ಬನ್ನಿ. ಇಲ್ಲಿ ನೋಡಿ ಅಲ್ಲೆಲ್ಲ ಗೇಮ್ಸ್ ಎಷ್ಟೊಂದು ಚೆನ್ನಾಗಿದೆ. ಇದೆಲ್ಲ ಇದಕ್ಕೆಲ್ಲನೂ ಒಂದೊಂದು ಕೂಪನ್ನ ಕಟ್ ಮಾಡ್ಕೋತಾರೆ. ಓಕೆ, ಅಲ್ಲಿ ನೋಡಿ. ನೀವು ಮಾಡಲ್ಲ ತಾನೆ? ಆಮೇಲೆ ನಂದು ಖಾಲಿ ಆದಮೇಲೆ ಆ ಕೂಪನ್ ನನಗೆ. ಗೇಮ್ಸ್ ಎಲ್ಲ ಇರುತ್ತೆ, ಚೆಸ್ಸು, ಕ್ಯಾರಮೆಲ್ಲ ಬಿಟ್ಟು ಇದು ಆರ್ಚರಿ. ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಇಲ್ಲಿ ಬಂದು ಹಾಕ್ಸ್ಕೊಂಡು ಹೋಗ್ಬೋದು. ರೆಡಿಯಾಗಿ ಹೋಗ್ತೇವೆ. ಒಳ್ಳೆ ಹೆಂಗಿದೆ ಅಂದರೆ ಯುದ್ಧಕ್ಕೆ ಹೋಗೋ ಥರ ಇದೆ. ಇದೆಲ್ಲ ಹಾಕ್ಕೊಂಡು ಇಟ್ಕೊಂಡು ಲೆಟ್ಸ್ ಗೋ. ಹೋಗ್ಲಾ? ಯಾಕೋ ಇವಾಗ ಭಯ ಆಯ್ತೈತೆ. ಬಾಯ್. ಈಗ ಸಿಂಗಲ್ ರೋಪ್ದು ವಾಕ್ ಬರುತ್ತಲ್ಲ, ಅದು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಬೇಜಾರಲ್ಲಿದ್ದೀರಾ? ನನ್ನ ಮುಖ ನೋಡಿ, ನಗು ಬರುತ್ತೆ. ನನಗೆ ನಗು ಬರುತ್ತೆ. ನನ್ನ ನೋಡಿದ್ರೆ ನಗು ಬರುತ್ತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸ್ವಲ್ಪ ವೇಟ್ ಮಾಡಬೇಕು. ಇನ್ನೂ 1 ವಾರ ಆಗಿರೋದು ನೀವು ಹೋಗಿ ಬಂದು. ಇನ್ನೊಂದ್ಸತಿ ಹೋಗ್ತೀರಾ? ಇಲ್ಲಿ ಹೋಗಿ ಬನ್ನಿ. ಅರ್ಚನಾ ಹೋಗಿ ಬರಲ್ಲ? ನಾನು ನೆಕ್ಸ್ಟು ಈಗ ನಿಜವಾಗ್ಲೂ ಆನ್ ಮಾಡಿದ್ದೀನಿ. ಗೆದ್ದು ಬಾ ಗೆಳತಿ ಅಂತೆ. ಹೋಗಿ ಬರುವೆ. ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಟಾಟಾ. ಆ್ಯಕ್ಚುಲಿ ಅಲ್ಲಾಡ್ತಾ ಇರುತ್ತೆ. ನಾನು ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಇರುತ್ತೆ ಅಂದ್ಕೊಂಡೆ ಬ್ಯಾಲೆನ್ಸ್ ಎಲ್ಲ ಮಾಡೋಕ್ಕೆ. ಚೆನ್ನಾಗಿದೆ. ಸ್ವಲ್ಪ ಭಯ ಏನಾಗ್ತಾ ಇಲ್ಲ, ಬಟ್ ಫೋನ್ ಕರೆಕ್ಟಾಗಿ ಇಟ್ಕೋಬೇಕು. ಆ್ಯಕ್ಚುಲಿ ನಾನು ಬೇರೆ ರೆಸಾರ್ಟಲ್ಲೆಲ್ಲ ಎಲ್ಲ ಥರ ಗೇಮ್ಸ್ ಆಡಿದ್ದೆ, ಬಟ್ ಸೈಕ್ಲಿಂಗ್ದೊಂದು ಮಾಡಿರಲಿಲ್ಲ. ಸೊ ಫೈನಲಿ ಅದನ್ನು ಮಾಡಿ ಮುಗಿಸ್ಬಿಟ್ಟೆ. ಇಲ್ಲ ನಾನು ಈ ಎಡ್ವರ್ಡ್ ಜಾಸ್ತಿ ಈ ಥರ ಜೋಶಲ್ಲಿ ಏನೋ ಮಾಡೋಕ್ಕೋಗಿ ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ. ಏನೋ ಚೆನ್ನಾಗಿದೆ ನಾನು ಎಕ್ಸ್ಪೀರಿಯನ್ಸು. ಲೆಟ್ಸ್ ಗೋ.
ಇವಾಗ ಆಲ್ಮೋಸ್ಟ್ ಊಟ ಟೈಮ್ ಆಗಿತ್ತು. ಆ್ಯಕ್ಚುಲಿ ಊಟ ತುಂಬ ಡೀಸೆಂಟಾಗಿರುತ್ತೆ, ಅಂದರೆ ತುಂಬ ಆಪ್ಷನ್ಸ್ ಇಲ್ಲ, ಬಟ್ ಲಿಮಿಟೆಡ್ ಆಪ್ಷನ್ಸೇ, ಬಟ್ ಎಲ್ಲನೂ ಚೆನ್ನಾಗಿತ್ತು. ವೆಜ್ಜಲ್ಲಿ ನಮಗೆ ಪಿಜ್ಜಾ ಇತ್ತು, ಪಾನಿಪುರಿ ಇತ್ತು, ನೂಡಲ್ಸ್ ಮತ್ತು ಪೊಟ್ಯಾಟೊ ಫ್ರೈ ಇತ್ತು. ನಾನ್ ವೆಜ್ಜಲ್ಲಿ ಚಿಕನ್ ಗ್ರಿಲ್ ಇತ್ತು, ಆಮೇಲೆ ಫಿಶ್ ಇತ್ತು, ಚಿಕನ್ ಬಿರಿಯಾನಿ ಆ ಥರ ಎಲ್ಲ ಇತ್ತು. ಆ್ಯಂಡ್ ಡೆಸರ್ಟ್ಗೆ ಜಿಲೇಬಿ ಇತ್ತು, ಆ್ಯಂಡ್ ಈವನ್ ಐಸ್ ಕ್ರೀಮ್ ಸಹ ಇತ್ತು. ತುಂಬ ಏನು ಆಪ್ಷನ್ಸ್ ಇರಲಿಲ್ಲ ಊಟಕ್ಕೆ. ಸೊ ಇಷ್ಟಾಗಿತ್ತು. ಈಗ ರೈನ್ ಡ್ಯಾನ್ಸ್ ಎಲ್ಲನೂ ಇದೆ, ನಡೀತಾ ಇದೆ. ನಾನೀಗ ಹೊರಟೆ. ಇನ್ನು 5 o'clock ಕಾಫಿ ಟೀ ಎಲ್ಲ ಇರುತ್ತೆ, ಬೇಕು ಅಂದರೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಏನಾದರೂ ಹೇಳಬೇಕು ಇನ್ಫಾರ್ಮೇಷನ್ ಬೇಕಂದರೆ ಹೋಗ್ತಾ ಮಳೆ ಬರುತ್ತೆ, ತುಂಬಾ ಚೆನ್ನಾಗಿತ್ತು ವೆದರು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.